ಜೈ ಭಾರತ್, ವಂದೇ ಮಾತರಂ. ಭಾರತವು ತನ್ನ ಬಳಿ ಇರುವ ಶಕ್ತಿಯನ್ನು ಪ್ರದರ್ಶಿಸಿದೆ. ಈ ಮೂಲಕ ಎದುರಾಳಿ ರಾಷ್ಟ್ರಗಳಿಗೆ ಒಂದು ನಡುಕ ಉಂಟಾಗಿದೆ. ಭಾರತದ ಮಿಸೈಲ್ ಶಕ್ತಿಗಳಿಗೆ ಯಾವುದೇ ಸರಿಸಾಟಿ ಇಲ್ಲ. ಅಷ್ಟು ಶಕ್ತಿಶಾಲಿಯಾಗಿದೆ. ಭಾರತದ ಬಳಿ ನ್ಯೂಕ್ಲಿಯರ್ ಬಾಂಬ್ ಇದೆ. ನಮ್ಮ ನೀತಿ ಏನೆಂದರೆ, ಮೊದಲಿಗೆ ನಾವು ದಾಳಿ ನಡೆಸಲಂತ. ಈ K4 ಅಂದರೆ ಕಲಾಂ 4 ಮಿಸೈಲ್ನ ಹೆಸರು. ಇದು ಸಬ್ಮೇರಿನಿಂದ ಲಾಂಚ್ ಮಾಡಲಾಗುತ್ತದೆ. ಭಾರತದ ಬಳಿ ಸಾಕಷ್ಟು K4 ಮಿಸೈಲ್ಗಳಿವೆ. ಇದಕ್ಕಿಂತ ಮುಂಚೆ ತುಂಬಾ ಸಲ ಈ ಮಿಸೈಲ್ ಅನ್ನು ಟೆಸ್ಟ್ ಮಾಡಲಾಗಿದೆ. ಆದರೆ ಈ ಬಾರಿದು ಇದೊಂದು ಅಪ್ಡೇಟೆಡ್ ವರ್ಷನ್ ಅಂತಲೇ ಹೇಳ್ಬೋದು. ನಮ್ಮ ಬಳಿ ಅರಿಘಾಟ್ ಎಂಬ ಸಬ್ಮೇರಿಯನ್ ಇದೆ. ಈ ಸಬ್ಮೇರಿಯನ್ ಮೂಲಕ ಈ ಮಿಸೈಲ್ ಅನ್ನು ಟೆಸ್ಟ್ ಮಾಡಲಾಗಿದೆ. ಇದರ ರೇಂಜ್ ಸುಮಾರು 3500 ಕಿಲೋಮೀಟರ್ ಇಂದ 4000 ಕಿಲೋಮೀಟರ್ ತನಕ ಇದೆ. ಭಾರತವು 3 ವಿಭಾಗಗಳಲ್ಲಿ ಕೂಡ ದಾಳಿ ನಡೆಸಬಹುದು. ಭೂಮಿ, ಜಲ, ವಾಯು ಈ 3 ವಿಭಾಗಗಳಿಂದಲೂ ದಾಳಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಸಬ್ಮೇರಿನ್ಗಳಿಂದ ಲಾಂಚ್ ಮಾಡುವುದು ಇದೆಯಲ್ಲ, ಇದೊಂದು ಗೇಮ್ ಚೇಂಜರ್ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ಈ ಸಬ್ಮೇರಿನ್ಗಳು ಶತ್ರು ರಾಷ್ಟ್ರಗಳ ಕಣ್ತಪ್ಪಿಸಿ ಸಮುದ್ರ ಆಳದಿಂದ ಎದುರಾಳಿ ರಾಷ್ಟ್ರಗಳ ಮೇಲೆ ದಾಳಿ ನಡೆಸಬಹುದು. ಈ ಟೆಕ್ನಾಲಜಿ ವಿಶ್ವದ ಕೆಲವೇ ರಾಷ್ಟ್ರ ಬಳಿ ಇವೆ. ಅಮೆರಿಕ, ರಷ್ಯಾ, ಚೀನಾ ಹಾಗೂ ಭಾರತ, ಫ್ರಾನ್ಸ್ ಹೀಗೆ ಕೆಲವೊಂದು ರಾಷ್ಟ್ರದ ಬಳಿ ಈ ಟೆಕ್ನಾಲಜಿ ಇದೆ. ಯಾರು ಊಹಿಸಕಿರಕ್ಕಿಲ್ಲ ಭಾರತ ಇಂಥದ್ದು ಕೂಡ ಮಿಸೈಲ್ ಅನ್ನು ಟೆಸ್ಟ್ ಮಾಡ್ತದೆ ಅಂತ. ಈ ಪಾಕಿಸ್ತಾನ ಹಾಗೂ ಚೀನಾ ಈ ಮಿಸೈಲ್ ಟೆಸ್ಟ್ ಇಂದ ಕಸಿವಿಸಿಕೊಂಡಿದೆ. ಈ ಮಿಸೈಲ್ ಯಶಸ್ವಿ ಟೆಸ್ಟ್ ಆಗಿದ್ದಕ್ಕೆ ಭಾರತದ ಡಿಫೆನ್ಸ್ ಮಿನಿಸ್ಟರ್ ಅಭಿನಂದನೆ ಸಲ್ಲಿಸಿದ್ದಾರೆ. ಪ್ರತಿಯೊಂದು ಮಿಸೈಲ್ಗಳನ್ನು ಅಪ್ಡೇಟ್ ಮಾಡಲಾಗುತ್ತದೆ. ಅಂದರೆ ಅದರ ರೇಂಜ್ ಇರ್ಬೋದು, ಅದರ ಸಾಮರ್ಥ್ಯ ಇರ್ಬೋದು. ಹಾಗೆ ಮುಂಬರುವ ದಿನಗಳಲ್ಲಿ ಕೂಡ ಈ K4 ಮಿಸೈಲ್ ಅನ್ನು ಕೂಡ ಅಪ್ಡೇಟ್ ಮಾಡಲಾಗುತ್ತದೆ. ಆಗ ಇದಕ್ಕಿಂತಲೂ ಹೆಚ್ಚಿನ ರೇಂಜಿನಲ್ಲಿ ಆ ಮಿಸೈಲ್ ಚಲಿಸುತ್ತದೆ ಹಾಗೂ ನಿಖರ ಗುರಿಗಳನ್ನು ತಲುಪುತ್ತದೆ. ಭಾರತ ಶಕ್ತಿಶಾಲಿ ರಾಷ್ಟ್ರದತ್ತ ದಾಪುಗಾಲು ಹಾಕುತ್ತಿದೆ. ಇನ್ನು ಭಾರತದ ಮಿಸೈಲ್ಗಳಿಗೆ ವಿಶ್ವಾದ್ಯಂತ ಬೇಡಿಕೆನೂ ಇದೆ. ಇತ್ತೀಚಿನ ದಿನಗಳಲ್ಲಿ ಅರ್ಮೇನಿಯನ್ ಕೂಡ ಭಾರತದಿಂದ ಪಿನಾಕಮ್ ರಾಕೆಟ್ ಲಾಂಚರ್ ಅನ್ನು ಖರೀದಿಸಿತು. ಫಿಲಿಪೀನ್ಸ್ ರಾಷ್ಟ್ರವು ಕೂಡ ಭಾರತದಿಂದ ಬ್ರಹ್ಮೋಸ್ ಮಿಸೈಲ್ ಅನ್ನು ಖರೀದಿಸಿತು. ಭಾರತದ ಮಿಸೈಲ್ಗಳು ಬೆಲೆ ಕಡಿಮೆ, ಅದರ ವ್ಯಾಲ್ಯೂ ಹೆಚ್ಚು. ಇದು ಡಿಫೆನ್ಸ್ ಕ್ಷೇತ್ರದ ಮೈಲುಗಲ್ಲು ಅಂತಲೇ ಹೇಳ್ಬೋದು. ಮುಂಬರುವ ದಿನಗಳಲ್ಲಿ ಭಾರತ ಇನ್ನಷ್ಟು ಮಿಸೈಲ್ಗಳನ್ನು ಟೆಸ್ಟ್ ಮಾಡಲಿದೆ. ಭಾರತ ಈಗಾಗಲೇ ವಿಶ್ವದ ಬಲಿಷ್ಠ ರಾಷ್ಟ್ರಗಳಲ್ಲಿ 4ನೇ ಸ್ಥಾನವನ್ನು ಹೊಂದಿದೆ.